ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ವಿಶಾಲಾಕ್ಷಮ್ಮ ಹೇಗಾದರೂ ಮಾಡಿ ಮೀನಂಗೆ ಕರೆಸ್ಬೇಕು ಅಂತ ಹೇಳಿ ಕರೆಸಿರ್ತಾಳೆ. ನೀನು ನನ್ನ ಕಡೆ ಸೇರ್ಕೋ, ಇಲ್ಲ ಅಂತಂದರೆ ನಾನು ಹುಲಿ ಆಗಬೇಕಾಗತ್ತೆ ಅಂತ ಹೇಳಿದಾಗ, ನಾನು ಹುಲಿ ಬಾಲ ಆಗೋಕ್ಕಿಂತ ನಾನು ಬೆಕ್ಕಿನ ತಲೆ ಹಾಕ್ತೀನಿ, ಅದೇ ನನಗೆ ಹೆಮ್ಮೆ. ಒಂದು ಕೆಲಸ ಮಾಡಿ, ನೀವೇ ನನ್ನ ಜೊತೆ ಸೇರ್ಕೊಂಬಿಡಿ. ಅದೇನು ಕಮಿಷನ್ ಕೊಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಪಟ್ಟು ನಾನು ಜಾಸ್ತಿನೇ ನಿಮಗೆ ಕೊಡ್ತೀನಿ. ಅದು ನಿಮಗೆ ಆಗಲಿಲ್ಲ ಅಂತಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾತಾಡ್ಕೊಂಡ್ಬಿಡೋಣ ಅಂತ ಹೇಳಿದಾಗ ತುಂಬಾ ವಿಶಾಲಕ್ಷಮ್ಮಗೆ ಕೋಪ ಬರುತ್ತೆ. ಇದು ಬಿಟ್ಟರೆ ನಾನು ನಿಮ್ಮ ಜೊತೆ ಸೇರ್ಕೊಳ್ಳೋದಾಗಲಿ ನಿಮ್ಮ ಕೆಲಸ ನಾನು ಮಾಡ್ತೀನಂತ ಅಂದರೆ ಅವೆಲ್ಲ ಸುಳ್ಳು ಅಂತ ಹೇಳಿದಾಗ, ನೀನಿನ್ನೂ ಈ ಫೀಲ್ಡಲ್ಲಿ ಹೊಸ ಚಿಗುರು, ಆ ಚಿಗುರು ಕಿತ್ತಾಕೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದಾಗ, ನೀವು ಹೇಳ್ತಾ ಇರೋದು ಚಿಗುರು ಬಗ್ಗೆ, ಆದರೆ ನನಗೆ ಈ ಫೀಲ್ಡಲ್ಲಿ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ. ನೀವು ವಯಸ್ಸಲ್ಲಿ ದೊಡ್ಡವರು, ವಯಸ್ಸಾಗಿದೆ, ಹೇಗಿರಬೇಕು ಹಾಗಿರಿ ಅಂತ ಹೇಳ್ತಾಳೆ. ಮೀನಾ ಹೇಳಿರೋ ಮಾತಿಗೆ ವಿಶಾಲಾಕ್ಷಮ್ಮ, ಏನು ನನಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಇದೆಯಾ, ನನ್ನಷ್ಟು ಎಕ್ಸ್ಪೀರಿಯೆನ್ಸ್ ನಿನಗಾಗಿಲ್ಲ, ತಿಳ್ಕೊ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಅನ್ನೋದೇನು ಬೇಕಾಗಿಲ್ಲ, ಬುದ್ಧಿವಂತಿಕೆ ಇದ್ದರೆ ಸಾಕು ಅಂತ ಹೇಳಿದಾಗ, ನೋಡು ನನಗೆ ತುಂಬ ಹೆದರ ಹಾಕ್ಕೊಳ್ತಾ ಇದೆಯಾ, ನಾನು ನೋಡ್ತಾನೆ ಇದ್ದೀನಿ, ನನಗೆ ವಿರುದ್ಧವಾಗಿ ನೀನು ನಿಂತ್ಕೊಂಡಿದ್ಯಾ, ಯಾವತ್ತೂ ನಿನಗೆ ನಾನು ಬೆಳೆಯೋಕ್ಕೆ ಬಿಡಲ್ಲ ಅಂತ ಹೇಳಿದಾಗ, ಬೆಳೆಯೋಕ್ಕೆ ಬಿಡದೇ ಇರೋದು ನಿಮ್ಮ ಅದು ಬುದ್ಧಿ, ಆದರೆ ನಾನು ಬೆಳಿಬೇಕು ಅನ್ನೋದು ನನ್ನ ಬುದ್ಧಿ, ನಾನು ಹೇಗೆ ಬೆಳಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ, ನಿನಗೆ ನಾನು ಹೊಸ್ಕಾಕೋದೇನು ದೊಡ್ಡ ವಿಷಯ ಅಲ್ಲ, ಆದರೆ ನಾನು ಮಾತಿಂದ ಹೇಳ್ತಾ ಇದ್ದೀನಂತ ಅಂದರೆ ಅದು ನೀನು ತಿಳ್ಕೊಬೇಕು ಅಂತ ಹೇಳಿದಾಗ, ನೀವು ಮಾತಿಂದ ಅಲ್ಲ, ನೀವೇನು ಹೇಳಿದ್ರು ನಾನು ಈ ಫೀಲ್ಡ್ನ ನಾನು ಬಿಡೋಕ್ಕಾಗಲ್ಲ, ನೀವು ಸೇರ್ಕೊಳ್ಳೋದಿದ್ರೆ ನೀವು ಸೇರ್ಕೊಳ್ಳಿ ಅಂತ ಹೇಳ್ತಾಳೆ. ನೀವು ನನ್ನನ್ನು ಎದುರು ಹಾಕ್ಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ವಿಶಾಲಾಕ್ಷಿ ಹೇಳ್ತಾಳೆ, ನಾನು ಇಷ್ಟು ದಿನ ಯಾರ ಮುಂದೆನೂ ಸೋಲೋದು ಇಲ್ಲ. ನೋಡು ಮರಿ, ನೀನು ಇದರಲ್ಲಿ ತುಂಬಾ ನೀನಿನ್ನೂ ಚಿಕ್ಕವಳು, ನಿನಗೆ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ, ಸುಮ್ಮನೆ ಬಿಟ್ಟು ನಿನ್ನ ಕೆಲಸ ನೀನು ನೋಡ್ಕೊ, ಇಲ್ಲ ನನ್ನ ಜೊತೆ ಸೇರ್ಕೋ, ನಿನಗೆ ಏನು ಬರಬೇಕು ಅಂದ್ಕೊಂಡಿದ್ಯೋ ಅದು ಮನೆ ಹತ್ರನೇ ನಾನು ಕಳಿಸ್ತೀನಿ. ಅದು ಬಿಟ್ಟರೆ ನೀನು ಬೇರೆ ಥರ ಏನಾದರೂ ತೋರಿಸಿದ್ರೆ ಬುದ್ಧಿನ, ನಾನು ಮಾತ್ರ ಏನು ಮಾಡಬೇಕು ಅಂತ ಇದ್ದೀನೋ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ, ನೀವು ಅಂದ್ಕೊಂಡಿರೋ ಥರ ನಾನಿನ್ನು ಬೆಕ್ಕಿನ ಮರಿನೋ ಇಲ್ಲ ಅಂದರೆ ನಾನು ಪಕ್ಷಿನೋ ಅಲ್ಲ ನೀವು ಹೊಸ್ಕಾಕೋಕ್ಕೆ. ನಾನು ಮನುಷ್ಯಳು, ನನಗೆ ಆದ ಒಂದು ಸ್ವಂತ ಬುದ್ಧಿ ಇದೆ, ನಾನು ಕಷ್ಟಪಟ್ಟು ನಾನು ಬೆಳೀತಾ ಇರೋದು. ನಿಮ್ಮ ಥರ ನಾನು ಇನ್ನೊಬ್ರನ್ನ ಹೆದರ್ಸ್ಕೊಂಡಾಗಲಿ ಇನ್ನೊಬ್ರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡಾಗಲಿ ನಾನು ಬೆಳೀತಾ ಇಲ್ಲ. ನಾನು ಕಷ್ಟಪಟ್ಟು ನನ್ನ ಕೈಲಾದಷ್ಟು ನಾನು ಕಷ್ಟಪಡ್ತಾ ಇದ್ದೀನಿ. ಈಗ ಒಂದು ತಿಳ್ಕೊಳ್ಳಿ, ನೀವು ನನಗೆ ತಂಪಾದ ಸೂರ್ಯನ ಎದುರು ಹಾಕ್ಕೊಳ್ತಾ ಇದ್ದೀರಾ, ಆದರೆ ನಿನಗೆ ಇನ್ನು 12 ಗಂಟೆ ಮೇಲೆ ಬರೋ ಸೂರ್ಯನ, ಆ ನಿಗಿ ಅಂತ ಸೂರ್ಯನ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದಾಗ, ಯಾರು ನೀನಾ ಅಂತ ಹೇಳ್ತಾರೆ. ಅಲ್ಲ, ನನ್ನ ಗಂಡ, ಅದೇ ನೀವು ಹೇಳ್ತಾ ಇದ್ದೀರಲ್ಲ ಈ ಕೋಟೆನ ಕಟ್ಟಿದ್ದೀನಿ, ಕೋಟೆ ನಂದು ಅಂತ, ಆ ಕೋಟೆನ ಒಡೆದಾಕೋಕ್ಕೆ ನಮ್ಮ ಗಂಡನ ಕೈಯಲ್ಲಿ, ನನ್ನ ತಾಳಿ ಕಟ್ಟಿರೋ ಗಂಡನ ಕೈಯಲ್ಲಿ 1 ನಿಮಿಷ ಸಾಕು, ಅವರು ಎದುರು ಹಾಕ್ಕೊಂಡ್ರೆ ನೀವಾಗಲಿ ಈ ಕೋಟೆ ಆಗಲಿ ಇರಲ್ಲ. ನೋಡ್ತಾ ಇರಿ, ನನ್ನ ಬಾಕ್ಸ್ನ ನನಗೆ ಫಿಟ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದಾಗ, ವಿಶಾಲಾಕ್ಷಮ್ಮ, ಅಲ್ಲೋ ಹುಡುಗರ ಹೋಗಿ ಫಿಟ್ ಮಾಡ್ರೋ ಅಂತ ಹೇಳ್ತಾರೆ. ಇದೇ ಲಾಸ್ಟು, ಇನ್ನೊಂದು ಸಲ ನನಗೆ ಎದುರು ಹಾಕ್ಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿ ಅಲ್ಲಿಂದ ಮೀನಾ ಹೊರಟೋಗ್ತಾಳೆ. ವಿಶಾಲಾಕ್ಷಿಗೆ ತುಂಬಾ ಶಾಕ್ ಆಗುತ್ತೆ. ಅಲ್ಲ, ಈ ಹುಡುಗಿ ಇಷ್ಟೊಂದು ತುಂಬ ಇದು ಮಾಡ್ತಾಳಿಲ್ಲ, ಇವಳಿಗೆ ಏನಾದರೂ ಒಂದು ಮಾಡಬೇಕು, ಇವಳಿಗೆ ಬಿಟ್ಟರೆ ಸುಮ್ಮನೆ ನನ್ನ ಮೇಲೇ ಸವಾರಿ ಮಾಡ್ತಾಳೆ ಅಂತ ಹೇಳಿ ವಿಶಾಲಾಕ್ಷಮ್ಮ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾಂತಿ ಆ್ಯಪಲ್ ತಿನ್ಕೊಂಡು ಕೂತಿರುವಾಗ ರಂಗನಾಥ್ ಅವ್ರು ಬಂದು ರೊಮ್ಯಾಂಟಿಕ್ಕಾಗಿ ಹಾಡು ಹೇಳ್ತಾ ಇರ್ತಾರೆ. ಏನಿದು ಇವತ್ತು ರೊಮ್ಯಾಂಟಿಕ್ಕಾಗಿ ಹಾಡು ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಶಾಂತಿ ಕೇಳಿದಾಗ, ರಂಗನಾಥ್ ಅವ್ರು ಹೇಳ್ತಾರೆ, ಏನೇ ನಿನ್ನನ್ನು ನೋಡಿ ನಾನು ಹಾಡು ಹೇಳ್ತಾ ಇಲ್ಲ, ನನಗೆ ಹಾಡು ಹೇಳಬೇಕು ಅನಿಸ್ತು, ಅದಕ್ಕೆ ಹಾಡು ಹೇಳ್ತಾ ಇದ್ದೀನಿ ಅಂತ ಹೇಳಿ ಇನ್ನೊಂದು ಹಾಡು ಹೇಳ್ತಾರೆ. ಇನ್ನೊಂದು ಹಾಡಿನ ಹೇಳಿದ ಮೇಲೆ ಅದೇ ಟೈಮಲ್ಲಿ, ಏನು ಹೇಳ್ತಾ ಇದ್ದೀರಾ ನೀವು, ನನ್ನನ್ನು ನೋಡಿ ಹಾಡು ಹೇಳಿಲ್ವಾ ನೀವು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಸೂರ್ಯ ಅಪ್ಪ 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 ಅಂದ್ಕೊಂಡು ಬಂದಾಗ, ಏನೋ ಯಾಕೋ ಹಿಂಗೆ ಕೂಗ್ಕೊಂಡು ಬರ್ತಾ ಇದೆಯಾ, ಏನಾಯಿತು ಅಂತ ಹೇಳಿದಾಗ, ನಾವೇನು ಬೇರೆ ಊರಲ್ಲೇ ಇದ್ದೀವಿ, ನಿನ್ನ ಹತ್ರನೇ ತಾನೇ ಇದ್ದೀವಿ, ಏನು ಹೇಳು ಅಂತ ಹೇಳಿದಾಗ, ಅಪ್ಪ ಇದ್ರ ಮೇಲೆ ನೀನು ಮತ್ತು ಸಕ್ಕರೆ ಇಬ್ಬರು ಸೈನ್ ಹಾಕಿ ಅಂತೇಳಿ ಒಂದು ಅಪ್ಲಿಕೇಶನ್ ಕೊಡ್ತಾನೆ. ಅದನ್ನು ನೋಡಿಬಿಟ್ಟು ಅಂದರೆ ಮನೋಜ, ಅಪ್ಪ 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 ಅಯ್ಯೋ 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 ನನ್ನ ಕೈಯಲ್ಲಿ ಚಿಪ್ ಕೊಟ್ಟರು, ಎಲ್ಲ ಆಸ್ತಿನ ಬಸ್ಕೋತಾ ಇದ್ದಾನೆ ಅಂತ ಹೇಳಿ ಮನೋಜ ತುಂಬಾ ಕೂಗಾಡ್ತಾನೆ. ಕೂಗಾಡೋದು ನೋಡಿ ರಂಗನಾಥ್ ಅವರು ಬಾಯಿ ಬಿಟ್ಕೊಂಡು, ಏನಾಯಿತು ನಿನಗೆ ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ. ಮನೋಜ ಬಾಯಿ ಬಡ್ಕೋತಾ ಇರ್ತಾನೆ. ಅಯ್ಯೋ ಅಯ್ಯೋ ಆಸ್ತಿ ಎಲ್ಲ ಬರ್ಸ್ಕೋತಾ ಇದ್ದಾನೆ ಅಂತ ಹೇಳಿದಾಗ ರಂಗನಾಥ್ ಅವರೇ ಬಾಯಿ ಮುಚ್ಚು ಅಂತ ಹೇಳ್ತಾರೆ. ನಿನಗೆ ಹೊಡೆದ ಅಂದರೆ ಪಂಗಳಿಸ್ಕೊಂಡ್ಬಿಡ್ತೆ ಇಲ್ಲೇ, ನನಗೆ ನೀನು ಅಂದ್ಕೊಂಡಿದ್ಯಾ, ನಾನು ಪಾಸ್ಪೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಷ್ಟೇ, ಅದೇ ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳಿ ಸೂರ್ಯ ಹೇಳಿದಾಗ, ಹೌದಾ, ಸದ್ಯ ನಾನೇನೋ ಆಸ್ತಿ ಬರ್ಸ್ಕೋತಾ ಇದೆಯೇನೋ ಅಂದ್ಕೊಂಡಿದ್ದೆ ಅಂತ ಹೇಳಿ ಮನೋಜ ಆವಾಗ ಸಮಾಧಾನ ಆಗ್ತಾನೆ.
ರಂಗನಾಥ್ ಅವ್ರು ಹೇಳ್ತಾರೆ, ಏನಕ್ಕಪ್ಪ ಪಾಸ್ಪೋರ್ಟು ಅಂತ ಹೇಳಿ ಕೇಳಿದಾಗ, ಏನೂ ಇಲ್ಲಪ್ಪ, ನಾನು ಮೀನಾ ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ, ಅದಕ್ಕೆ ಈಗ ಪಾಸ್ಪೋರ್ಟ್ ಅಪ್ಲೈ ಮಾಡಿದರೆ ನಾವು ಮಲೇಷ್ಯಾಗೆ ಹೋಗೋಣ ಅಂತಿದ್ದೀವಿ, ನೀನು ಬಾರಪ್ಪ ಅಂತ ಹೇಳಿ ಹೇಳ್ತಾರೆ. ಹೌದಾ, ಮಲೇಷ್ಯಾಗ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇರುವಾಗ, ಹೌದಪ್ಪ ನಾನು ಮೀನಾ ಮಲೇಷ್ಯಾಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ನೀವು ಬನ್ನಿ ಅಂತ ಹೇಳಿ ಸೂರ್ಯ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ. ಶಾಕ್ ಆಗಿ ಸೂರ್ಯನ ಮುಖನೇ ನೋಡ್ತಾ ಇರ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಪ್ಪ, ಹನಿಮೂನಿಗೆ ಕರೀತಾ ಇರೋ ಏಕೈಕ ಮಗ ಅಂದರೆ ನೀನೇ, ಹನಿಮೂನಿಗೆ ತಂದೆ ತಾಯಿ ಕರಿಬೇಕು ಅಂತ ಆಸೆ ಇಟ್ಕೊಂಡಿದ್ದೆಲ್ಲ ಗ್ರೇಟ್ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಏನಪ್ಪ ನೀವು ಹೇಳ್ತಾ ಇರೋದು, ಹಾಗಿದ್ರೆ ನಿಮ್ಮಿಬ್ಬರಿಗೆ ಕರಿತಾ ಇದ್ದೀನಿ, ಉಳ್ದವ್ರಿಗೆ ಕರಿತಾ ಇಲ್ಲ ಅಂತನಾ? ಸರಿ ಸರಿ, ಎಲ್ಲರೂ ಕೂಡ ರೆಡಿಯಾಗಿ ಎಲ್ಲರೂ ಹೋಗೋಣ ಅಂತೆ, ಒಂದು ಫ್ಯಾಮಿಲಿ ಟ್ರಿಪ್ ಆದಂಗೆ ಆಗುತ್ತೆ, ಹೌದಲ್ವಾ ಹೌದಲ್ವಾ ಅಂತ ಹೇಳಿ ಎಲ್ಲರಿಗೂ ಕೇಳ್ತಾ ಇರ್ತಾನೆ ಸೂರ್ಯ. ಸರಿಯಪ್ಪ, ಬೇಗ ಬೇಗ ಇದಕ್ಕೆ ಅಪ್ಲಿಕೇಶನ್ಗೆ ಸೈನ್ ಹಾಕಿ ಅಂತ ಹೇಳ್ತಾ ಇರುವಾಗ ಅಲ್ಲಿ ಶ್ರುತಿ ಹೇಳ್ತಾಳೆ, ಸೂರ್ಯ ಅವರೇ, ನನ್ನ ಹತ್ರ ಆಲ್ರೆಡಿ ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಓಕೆ ಸರಿ ಸರಿ ಸರಿ, ಈಗ ಮೈಕಮ್ಮನ ಹತ್ರ ಇದೆ, ಹಾಗಂದರೆ ಪೌಡ್ರಮ್ಮನ ಹತ್ರನೂ ಇರುತ್ತಲ್ವ ಪಾಸ್ಪೋರ್ಟು, ಯಾಕಂದರೆ ಅವರು ಮಲೇಷ್ಯಾದಿಂದನೇ ಬಂದಿರೋದಲ್ವಾ, ಹಾಗಿದ್ರೆ ಪೌಡ್ರಮ್ಮ ನಿನ್ನ ಹತ್ರ ಇದೆಯಾ ಪಾಸ್ಪೋರ್ಟು ಅಂತ ಹೇಳಿ ಸೂರ್ಯ ಕೇಳಿದಾಗ ರೋಹಿಣಿ ಶಾಕಲ್ಲಿ ಸೂರ್ಯನ ಮುಖನೇ ನೋಡ್ತಾ ಇರ್ತಾಳೆ. ಮೀನಾ ಹೇಳ್ತಾಳೆ, ರೋಹಿಣಿಯವರೇ, ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆ ಅಲ್ವಾ ಅಂತ ಹೇಳಿ ಮೀನಾ ಕೇಳಿದಾಗ ರೋಹಿಣಿ ಗಾಬರಿಯಿಂದ ಇದೆ ಇದೆ ಅಂತ ಹೇಳ್ತಾಳೆ ರೋಹಿಣಿ. ಸೂರ್ಯ ಹೇಳ್ತಾನೆ, ಹಾಗಿದ್ರೆ ನಮ್ಮ ಹತ್ರ ಮಾತ್ರ ಇಲ್ಲ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ, ನನ್ನ ಹತ್ರನೂ ಇದೆ, ಆದರೆ ರಿನಿವಲ್ ಮಾಡಿಸ್ಬೇಕು ಅಷ್ಟೇ ಕಣೋ ಸೂರ್ಯ ಅಂತ ಹೇಳ್ತಾನೆ ಮನೋಜ. ರಂಗನಾಥ್ ಅವ್ರು ಕೇಳ್ತಾರೆ, ಅಲ್ಲ ಕಣೋ ಸೂರ್ಯ, ಎಲ್ಲರೂ ಹೋಗ್ಬೇಕಂತ ಅಂದರೆ ತುಂಬಾ ದುಡ್ಡು ಖರ್ಚಾಗಲ್ವೇನೋ, ಯಾಕೋ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ತರ್ತೀಯೋ ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ, ಯಾಕಪ್ಪ, ಮಲೇಷ್ಯಾಗೆ ಹೋಗೋದು ಅಂದರೆ ಮಲ್ಲೇಶ್ವರಂ ಹೋಗೋಷ್ಟೇ ನಮ್ಗೆ ಈಸಿ, ಅಷ್ಟೊಂದು ದುಡ್ಡು ಖರ್ಚಾಗಲ್ಲಪ್ಪ, ಈಗೆಲ್ಲ ಕಡಿಮೆ ಮಾಡಿದ್ದಾರೆ, ರೇಟ್ ಎಲ್ಲ ಕಡಿಮೆ ಆಗಿದೆ ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅದು ಬೇರೆ, ನಾವು ಅಲ್ಲಿಗೆ ಹೋದರೆ ನಮಗೆ ಎಲ್ಲ ಅಲ್ಲಿರೋಕ್ಕೆ ಮತ್ತು ನಾವು ಅಲ್ಲಿ ಸ್ಟೇ ಮಾಡೋಕ್ಕೆಲ್ಲ ನಮಗೆ ಫ್ರೀ 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 ಅಂತ ಹೇಳಿ ಸೂರ್ಯ ಹೇಳಿದಾಗ, ಏನು ಹೇಳ್ತಾ ಇದೆಯೋ ಸೂರ್ಯ ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ, ಅದೇ ಅಪ್ಪ, ಅಲ್ಲಿ ನಮ್ಮ ಪೌಡ್ರಮ್ಮನ ಮನೆಯವರೆಲ್ಲ ಇದ್ದಾರಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇರುವಾಗ ರೋಹಿಣಿ ಶಾಕ್ ಆಗಿ ಗಾಬರಿಯಿಂದ ನೋಡ್ತಾ ಇರ್ತಾಳೆ ಸೂರ್ಯನಿಗೆ. ಸೂರ್ಯ ಹೇಳ್ತಾನೆ, ನಮಗೆ ಬರೀ ಇಲ್ಲಿಂದ ಟಿಕೆಟ್ ಖರ್ಚು ಮಾತ್ರ ಅಷ್ಟೇ ಅಲ್ಲಿ ನಮಗೆ ಖರ್ಚಾಗೋದು, ನಾವು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಪೌಡ್ರಮ್ಮಂದೆ ಎಲ್ಲ ಖರ್ಚು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ, ಏನು ಹೇಳ್ತೀಯ ಪೌಡ್ರು ಅಂತ ಹೇಳಿ ರೋಹಿಣಿ ಮುಖ ನೋಡ್ಕೊಂಡು ಹೇಳ್ತಾನೆ ಸೂರ್ಯ. ಮನೋಜ ಹೇಳ್ತಾನೆ, ಹೌದು ಹೌದು, ನಾವು ಅಲ್ಲಿ ಹೋಗ್ಬೋದು, ಅಲ್ಲೇ ಇರ್ಬೋದು, ಅಂದರೆ ಜೈಲಲ್ಲೆಲ್ಲ ರೂಮ್ ಮಾಡಿಕೊಡ್ತಾರಲ್ವ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಏನು ಜೈಲು ನಾವು ಅವರೊಬ್ಬರೇ ಇರೋದು, ಆದರೆ ಎಲ್ಲ ಹೊರಗಡೆನೇ ಇದೆಲ್ಲ, ಫಾರ್ಮ್ ಹೌಸು ಮನೆ ಎಲ್ಲ ಕೂಡ ಹೊರಗಡೆನೇ ಇದೆಲ್ಲ, ಅದು ಅಂತ ಅಂದಮೇಲೆ ನಾವು ಅಲ್ಲೇ ಇರ್ಬೋದಲ್ಲ ಅಂತ ಹೇಳಿ, ಹೌದಲ್ವಾ ಪೌಡ್ರು ಅಂತ ಹೇಳ್ತಾನೆ ಸೂರ್ಯ. ರವಿ ಹೇಳ್ತಾನೆ, ಸೂರ್ಯ, ಅಲ್ಲಿಗೆ ಓಡಾಡೋಕ್ಕೆಲ್ಲ ನಮಗೆ ದುಡ್ಡು ಖರ್ಚಾಗುತ್ತಲ್ವೇನೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ, ಅಲ್ವೇನೋ ರವಿ, ಅಲ್ಲ ನಾನೇ ಸಾಮಾನ್ಯ ಒಬ್ಬ ವ್ಯಕ್ತಿ, ನನ್ನ ಹತ್ರನೇ 2 ಕಾರ್ ಇದೆ, ಅಂಥದ್ರಲ್ಲಿ ಮಲೇಷ್ಯಾದಲ್ಲಿ ಎಂಥ ಬಿಸ್ನೆಸ್ ಮೆನ್ ಅವರು ಎಷ್ಟೋ ಕಾರ್ ಇಟ್ಕೊಂಡಿದ್ದಾರೆ, ಹಾಗೆ ಪೌಡ್ರಮ್ಮನ ಮನೇಲಿ ಒಂದು 10ರಿಂದ 15 ಕಾರ್ ಇಲ್ವೇನೋ, ಅದರಲ್ಲಿ ಎಲ್ಲರೂ ಓಡಾಡೋಣ ಅಲ್ವೇನೋ ರವಿ ಅಂತ ಹೇಳಿ, ಹೌದಲ್ವಾ ಪೌಡ್ರಮ್ಮ, ನಿಮ್ಮ ಹತ್ರ ಕಾರ್ ಇದೆ ಅಲ್ವಾ, ಅದರಲ್ಲೇ ಓಡಾಡ್ಬೋದು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಮೀನಾ ಕೇಳ್ತಾಳೆ, ರೀ ಅಲ್ಲೆಲ್ಲ ಊಟಕ್ಕೆ ಏನು ಮಾಡೋದು ಅಂತ ಹೇಳಿ ಮೀನಾ ಕೇಳಿದಾಗ ಸೂರ್ಯ ಹೇಳ್ತಾನೆ, ಅಲ್ಲ ಕಣೆ, ಬಂದವರಿಗೆ ಸೋರೆಕಾಯಿ ಪಲ್ಯ ಹೀರೆಕಾಯಿ ಸಾರು ಮಾಡದೆ ಎಷ್ಟು ದರಿದ್ರನೇ ಅವರಿಗೆ ಬಂದಿರೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ, ಅವರು ಅಪ್ಪ ಏನು ಕಡಿಮೆನಾ, ಕೋಟ್ಯಾಧಿಪತಿ, ಅಲ್ಲಿ ಅವರು ಲಕ್ಷ್ಮೀಪತಿ, ಅಂಥದ್ರಲ್ಲಿ ನಮಗೆ ಊಟ ಹಾಕ್ತಿರೋಷ್ಟು ಅವರು ಇರ್ತಾರ, ಅವರೇನೋ ಜೈಲಲ್ಲಿ ಇರ್ಬೋದು, ಆದರೆ ಆಳು ಕಾಳುಗಳೆಲ್ಲ ಮನೇಲೇ ಇರ್ತಾರಲ್ವ, ಅವರೆಲ್ಲ ನಮ್ಮನ್ನು ನೋಡ್ಕೋತಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೋ ಸೂರ್ಯ, ಅವರಪ್ಪ ನೋಡಿದರೆ ಜೈಲಲ್ಲಿದ್ದಾರೆ, ಈ ಟೈಮಲ್ಲಿ ನಾವೆಲ್ಲ ಹೋಗಿ ಅಲ್ಲಿ ನೋಡೋದು ಚೆನ್ನಾಗಿರಲ್ಲ, ನಾವು ಹೋಗಬಾರ್ದು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಲ್ಲಪ್ಪ, ಕಷ್ಟಕ್ಕಾಗದಿರೋದು ನೆಂಟನ ಮಗಳು ಮದುವೆ ಮಾಡಿದ್ದಾರೆ, ನಾನು ನೋಡಿದ್ರೆ ಜೈಲಲ್ಲಿದ್ದೀನಿ, ಸೋತು ಸುಣ್ಣಾಗಿದ್ದೀನಿ, ಸೋರ್ಗಿ ನೀರಾಗಿದ್ದೀನಿ, ಅಂಥದ್ರಲ್ಲಿ ಯಾರು ನನ್ನನ್ನು ನೋಡೋಕೆ ಬರ್ತಾಯಿಲ್ಲ, ನನ್ನ ಮಖಕ್ಕೆ ಬೆಂಕಿ ಹಾಕ, ನನ್ನ ಜನ್ಮಕ್ಕೆ ಬೆಂಕಿ ಹಾಕ ಅಂತ ಅವ್ರು ಬೈಕೊಳ್ಳೋದಿಲ್ವಾ, ಹಾಗೆ ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಬೇರೆ ಇರ್ತಾರಲ್ವ, ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಸೂರ್ಯ ಹೇಳಿದಾಗ, ಯಾರೋ ಅವರಮ್ಮ ಅಂತ ಹೇಳಿದಾಗ ಈ ಕಡೆ ಶಾಂತಿ ಹೇಳ್ತಾಳೆ, ಅದೇ ಅವರಮ್ಮ ಅದಕ್ಕೆ ರಕ್ತ ಕಕ್ಕಿ ಸತ್ತೋದ್ರು ಅಂತ ಹೇಳಿದ್ರಲ್ವ, ಅದೇ ಹೇಗೆ ಅವರಮ್ಮ ಇರ್ತಾರೆ ಅಂತ ಹೇಳಿ, ಅಲ್ವೇನೆ ನೀನು ಹೇಳಿಲ್ವಾ ನಮ್ಮಮ್ಮ ರಕ್ತ ಕಕ್ಕಿ ಒಂದು ಬಕೆಟ್ ಗಟ್ಟಲೆ ರಕ್ತ ಕಕ್ಕಿ ಸತ್ತೋದ್ರು ಅಂತ, ಕೇಳ್ರಿ ಅವಳಿಗೆ ಅಂತ ಹೇಳಿದಾಗ, ಹೌದು ಅತ್ತೆ, ಹೌದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಯ್ಯೋ ಅಪ್ಪ, ಅವತ್ತು ಅವ್ರ ಮಾವ ಬಂದಾಗ ಹೇಳಿಲ್ವಾ ರೋಹಿಣಿ ತಂದೆ ಇನ್ನೊಂದು ಮದುವೆ ಆಗಿದ್ದಾರಂತ, ಅವ್ರಿಗೆ ಹೇಳ್ತಾ ಇರೋದು ನಾನು, ಅವರು ಅಂತ ಹೇಳ್ತಾನೆ ಸೂರ್ಯ. ಮನೋಜ ಹೇಳ್ತಾನೆ,
ಆದರೂ ಸೂರ್ಯ ಅಲ್ಲಿಗೆ ಯಾಕೋ ಹೋಗಬೇಕು ಅಂತ ಅನಿಸ್ತಾ ಇಲ್ಲ ಕಣೋ, ಹೋಗೋದು ಬೇಡ ಕಣೋ ಅಂತ ಹೇಳ್ತಾನೆ ಮನೋಜ. ಸೂರ್ಯ ಹೇಳ್ತಾನೆ, ಎಲ್ಲೋ ಮನೋಜ, ಈ ದೊಡ್ಡವರೆಲ್ಲ ಜೈಲಿಗೆ ಹೋಗಿ ಬರೋದು ಕಾಮನ್ನು ಕಣೋ. ಅದು ಇಷ್ಟು ದಿನ ಅವರು ಜೈಲಲ್ಲಿದ್ದಾರೆ ಅಂತ ಅಂದರೆ ಅವ್ರ ಆಸ್ತಿ ಎಷ್ಟು ದೊಡ್ಡದಾಗಿರ್ಬೋದು, ಎಷ್ಟಿರ್ಬೋದು ಅಂತ ನೀನೇ ಯೋಚನೆ ಮಾಡು. ಅವ್ರು ನೋಡಿದ್ರೆ ಈಗಲೂ ಕೂಡ ಆಚೆ ಬಂದಿಲ್ಲ, ಅಷ್ಟು ಅವರು ಆಸ್ತಿ ಮಾಡಿಟ್ಟಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಮತ್ತೆ ರೋಹಿಣಿಗೆ ಗಾಬರಿ ಆಗುತ್ತೆ, ಶಾಕ್ ಆಗುತ್ತೆ. ಸೂರ್ಯ ಹೇಳ್ತಾನೆ, ಎಲ್ಲೋ ಮನೋಜ, ಯೋಚನೆ ಮಾಡು, ನೀನೇನಾದರೂ ಅಲ್ಲಿ ಹೋದರೆ ಆಸ್ತಿ ಪಾಸ್ತಿ ಎಲ್ಲ ನೋಡಿದರೆ ಎಷ್ಟಿದೆ ಆಸ್ತಿ ಏನು ಅಂತ ನೀನು ನೋಡ್ಬೋದು, ನೋಡಿಕೊಂಡು ನೀನು ಬರ್ಬೋದು ಅಲ್ವಾ, ನೋಡು ಯೋಚನೆ ಮಾಡು ಅಂತ ಹೇಳ್ತಾನೆ ಸೂರ್ಯ ಎಲ್ಲರ ಮುಖ ನೋಡಿಕೊಂಡು ಎಲ್ಲರಿಗೂ ಹಂಗಂದ್ರೆ ಓಕೆ ಆಗಿದೆ. ಮೀನಾ ನೀನೇನು ಮಾತಾಡಲ್ವೇನೆ ಅಂತ ಕೇಳಿದಾಗ, ನೀವು ಮಾತಾಡುವಾಗ ನನಗೇನು ಮಾತಾಡೋದಿದೆ, ನೀವು ಮಾತಾಡ್ತಿದ್ದೀರಲ್ವಾ ಅಂತ ಹೇಳಿದಾಗ, ಹಾಗಿದ್ರೆ ಪೌಡ್ರಮ್ಮ ಎಲ್ಲರೂ ನಿಮ್ಮ ಮನೇಲಿ ಇರ್ಬೋದಲ್ವಾ ಅಂತ ಕೇಳ್ತಾನೆ ಸೂರ್ಯ. ಅದಕ್ಕೆ ಶಾಂತಿ ಹೇಳ್ತಾಳೆ, ಯಾರು ಹೋಗ್ತಾರೋ ಯಾರು ಬರ್ತಾರೋ ಅಂತ ಯೋಚನೆ ಮಾಡ್ತಾಳೆ ರೋಹಿಣಿ. ಆದರೆ ನಾನು ಬರ್ತೀನಿ ಅಂತ ಅಂದರೆ ಬೇಡವೇ ಬೇಡ ಅಂತ ಹೇಳಲ್ಲ ಅವಳು, ಅಲ್ವೇನಮ್ಮ ರೋಹಿಣಿ ಅಂತ ಶಾಂತಿ ಕೇಳ್ತಾಳೆ. ಏನು ಮಾತಾಡದೆ ಇದ್ದಾಗ, ಹೇಳಮ್ಮ ರೋಹಿಣಿ, ನಾನು ಬರ್ತೀನಿ ಅಂತಂದರೆ ನೀನು ಖುಷಿ ಆಗುತ್ತಲ್ವಾ ಅಂತ ಶಾಂತಿ ಕೇಳ್ತಾಳೆ. ಶಾಂತಿ ಹೇಳ್ತಾಳೆ, ರೋಹಿಣಿ ಏನಮ್ಮ ನೀನೇನು ಹೇಳ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಗಾಬರಿಯಾಗಿ ತಲೆ ಅಲ್ಲಾಡಿಸ್ತಾಳೆ, ಹ್ಞೂ ಅಂತ ಹೇಳಿಬಿಟ್ಟು. ಸೂರ್ಯ ಹೇಳ್ತಾನೆ, ಅದಕ್ಕೆ ಅಪ್ಪ ಎಲ್ಲರೂ ನನ್ನ ಜೊತೆ ಬರ್ರಿ ಅಂತ ಹೇಳ್ತಾ ಇರೋದು, ಹೋಗೋಣವಾ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ನನಗೇನು ಹೇಳಬೇಕು ಅಂತ ತೋಚ್ತಾನೆ ಇಲ್ಲಪ್ಪ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಅಯ್ಯೋ ಸುಮ್ಮನೆ ಇರ್ರಿ, ನಾವು ಹೋಗಿ ಆ ಊರನ್ನ ನೋಡ್ಕೊಂಬರೋಣ. ರೋಹಿಣಿ ಚಿಕ್ಕ ವಯಸ್ಸಿಂದ ಬೆಳೆದು ಆಡಿರೋ ಊರದು, ನಾವು ಅದನ್ನು ನೋಡೋದು ಬೇಡವಾ, ಹೋಗೋಣ ಎಲ್ಲರೂ ಅಂತ ಶಾಂತಿ ಕುಣಿತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಅಲ್ವಾ ಹೋಗಬೇಕು ಅಲ್ವಾ ಸಕ್ಕರೆ ಅಂತ ಹೇಳಿದಾಗ, ಹೌದು ಹೋಗೋಣ, ಅವಳು ಮನೆ ಹೇಗಿದೆ ಅಂತ ನಾವು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾಳೆ ಶಾಂತಿ. ಸೂರ್ಯ ಹೇಳ್ತಾನೆ, ಎಲ್ಲೋ ಮನೋಜ ಏನೋ ಕನಸು ಕಾಣ್ತಾ ಇದೆಯಾ, ನಿನಗೆ ಮಲೇಷ್ಯಾಗೆ ಹೋಗ್ಬಿಟ್ಟು ನಿಮ್ಮ ಮಾವನ ನೋಡಬೇಕು ಅಂತ ಆಸೆ ಇಲ್ವೇನೋ, ಹೇಳೋ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ, ಎಲ್ರಿಗೂ ಅವರು ನೋಡ್ಬೇಕಂತ ಆಸೆ ಇದೆ ಕಣೋ, ಯೋಚನೆ ಮಾಡೋ ಮನೋಜ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅದಕ್ಕೆ ಹೇಳ್ತಾ ಇರೋದು, ಈ ಪೇಪರ್ ಮೇಲೆ ಇಬ್ಬರು ಸೈನ್ ಹಾಕಿ ಅಂತ ಪೇಪರ್ನ ಕೊಡ್ತಾನೆ. ಶಾಂತಿ ಅಂತೂ ಗಬ್ಬಕ್ಕೆ ಅಂತ ಈಸ್ಕೊಂಡು ಆ ಪೇಪರ್ನ ಸೈನ್ ಹಾಕ್ತಾಳೆ. ಸೈನ್ ಹಾಕ್ಬಿಟ್ಟು, ರೀ ಸೈನ್ ಹಾಕಿ ಬೇಗ, ನಮಗೆ ಪಾಸ್ಪೋರ್ಟ್ ಸಿಗುತ್ತೆ, ಮಲೇಷ್ಯಾಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಸೂರ್ಯ, ತಗೋ ಮೀನಾ ನೀನು ಸೈನ್ ಹಾಕು ಅಂತ ಪೇಪರ್ ಕೊಟ್ಟಾಗ ಮೀನಾ ಕೂಡ ಸೈನ್ ಹಾಕ್ತಾಳೆ. ಸೂರ್ಯ ಹೇಳ್ತಾನೆ, ಇನ್ನು ವಾರದಲ್ಲಿ ಪಾಸ್ಪೋರ್ಟ್ ಬರುತ್ತೆ, ಎಲ್ಲರೂ ಮಲೇಷ್ಯಾಗೆ ಹೋಗ್ಬೋದು ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ, ಅಲ್ಲೆಲ್ಲ ಹೋದರೆ ಎಷ್ಟು ಸುತ್ತಾಡ್ಬೋದು ಗೊತ್ತಾ ಅಂತ ಹೇಳಿದಾಗ ಶಾಂತಿ ಅಂತೂ ಫುಲ್ಲು ಜೋಶಲ್ಲಿ ಕುಂದಾಡ್ತಾಳೆ. ಹೌದು, ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಹಡಗಿದೆ ಅಂತೆ, ಆನೆ ಥರ, ಅದರಲ್ಲಿ ಕೂತ್ಕೊಂಡು ನಾನೆಲ್ಲ ಕಡೆನೂ ಸುತ್ತಾಡಬೇಕು, ನನಗೆ ಅದೇ ಆಸೆ ಇರೋದು, ಕರ್ಕೊಂಡು ಹೋಗ್ತೀಯಲ್ವಾ ಅಮ್ಮ ರೋಹಿಣಿ ಅಂತ ಕೇಳ್ತಾಳೆ ಶಾಂತಿ. ರೋಹಿಣಿ ಅಂತೂ ಏನು ಮಾತಾಡದೆ ಸುಮ್ಮನೆ ತಲೆ ಅಲ್ಲಾಡಿಸ್ತಾನೇ ಇರ್ತಾಳೆ. ರೋಹಿಣಿ ಸನ್ನೆ ಮಾಡಿ ಮನೋಜನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ರೋಹಿಣಿ ರೂಮಿಗೆ ಬಂದಮೇಲೆ, ಏನ್ರಿ ನಿಮ್ಮ ತಮ್ಮ ಯಾಕೆ ಈಗ ಮಲೇಷ್ಯಾಗೆ ಹೋಗಬೇಕು ಅಂದ್ಕೊಂಡಿದ್ದಾನೆ, ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೋತಾ ಇರುವಾಗ ಮನೋಜ ಹೇಳ್ತಾನೆ, ಹೌದು ರೋಹಿಣಿ, ನನಗೂ ಅದೇ ಅನ್ಕೋತಾ ಇರೋದು, ಮಲೇಷ್ಯಾಗೆ ಈಗ ಇವನು ನನಗಿಂತ ಮುಂಚೆನೇ ಹೋಗಬೇಕು ಅಂದ್ಕೊಂಡಿದ್ದಾನೆ, ನಾನು ಈಗ ಅವ್ನು ಕೆಲಸ ಮಾಡಬೇಕು, ಅವನಕ್ಕಿಂತ ಮುಂಚೆ ನಾನು ಹೋಗಬೇಕು ಅಂತ ಮನೋಜ ಹೊರಟೋಗ್ತಾನೆ. ಈ ವಯ್ಯ ಏನಿದ್ದು, ನಾನೇನು ಹೇಳಿದರೆ ಇವನೇನು ಹೇಳ್ತಾನೆ ಅಂತ ಇಲ್ಲ, ನಾನೇನಾದರೂ ಒಂದು ಮಾಡಲೇಬೇಕು, ನನಗಂತೂ ಕೋಪ ಅಷ್ಟಿಷ್ಟು ಬರ್ತಾ ಇಲ್ಲ ಸೂರ್ಯ ಅಂತ ಕಿರ್ಚ್ತಾಳೆ. ಅಯ್ಯೋ ಯಾಕಪ್ಪ ನೀನು ಸೂರ್ಯ ನನ್ನ ಬೆನ್ನಿಂದೆಗೆ ಬೇತಾಳ ಥರ ಬಿದ್ದಿದ್ಯಾ ಯಾಕೋ ಅಂತ ಮಾತಾಡ್ತಾ ಇರ್ತಾಳೆ. ಅದಾದಮೇಲೆ ಹೇಳ್ತಾಳೆ ರೋಹಿಣಿ, ಮಾಡು ಅದೆಷ್ಟು ಮಾಡ್ತೀಯಾ ನೀನು, ನೋಡ್ತೀನಿ ನಾನು, ಮಲೇಷ್ಯಾ ಅಂತ ಹೇಳ್ತಿದ್ದೆ ತಾನೇ, ಆ ಮಲೇಷ್ಯಾನ ಹೇಗೆ ನಾನು ನಿಲ್ಲಿಸ್ಬೇಕು, ಯಾವ ಥರ ನಾನು ಹೋಗದಿರೋ ಥರ ತಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದರಲ್ಲಿ ಪರೀಕ್ಷೆಯಲ್ಲಿ ನೀನು ಗೆಲ್ತೀಯೋ ನಾನು ಗೆಲ್ತೀಯೋ ನೋಡೋಣ, ಮಾಡು, ನೀನೇನೇನು ಪ್ಲ್ಯಾನ್ ಮಾಡ್ತೀಯಾ ಮಾಡು ಅಂತ ಹೇಳ್ತಾಳೆ ರೋಹಿಣಿ. ಇನ್ನೊಂದು ಕಡೆ ಸೂರ್ಯ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅದೇ ಟೈಮಲ್ಲಿ ಮೀನಾ ಬಂದು ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಕೋಪ ಮಾಡ್ಕೊಂಡು ನಿಂತ್ಕೊಂಡಾಗ, ಅಲ್ಲ ರೀ, ನನ್ನ ಹತ್ರ ಯಾಕೆ ನೀವು ವಿಷಯ ಹೇಳಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಮಲೇಷ್ಯಾಗೆ ಹೋಗೋಣ, ಟ್ರಿಪ್ ಹೊಡೆಯೋಣ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ನೋಡಿದ್ರೆ ಅತ್ತೆ ನೋಡಿದ್ರೆ ಫ್ಲೈಟಲ್ಲಿ ಕಿಟಕಿ ಪಕ್ಕ ಸೀಟ್ನ ಬುಕ್ ಮಾಡೋ ಥರ ಕರ್ಶಿಪ್ ಹಾಕೋ ಥರ ಆಲ್ರೆಡಿ ನಿಂತಿದ್ದಾರೆ. ನೀವು ನೋಡಿದ್ರೆ ಅಲ್ಲಿ ಮಲೇಷ್ಯಾ ಕರ್ಕೊಂಡೋಗಿ ರೌಂಡ್ ಓಡಿಸೋಣ, ಪಾಸ್ಪೋರ್ಟ್ ವೀಸಾ ಮಾಡಿಸೋಣ ಅಂತ ನೀವು ನೋಡಿದರೆ ಪೇಪರ್ ಮೇಲೆ ಸೈನ್ ಹಾಕ್ಸ್ತಾ ಇದ್ದೀರಾ. ನನಗೆ ಒಂದು ಮಾತು ಕೇಳಬೇಕು ಅಂತ ಅನಿಸಿಲ್ವಾ ನಿಮಗೆ ಅಂತ ಹೇಳ್ತಾಳೆ. ಅಲ್ಲ, ನೀವು ಯಾಕೆ ನನ್ನ ಹತ್ರ ನೀವು ಹೇಳಲಿಲ್ಲ, ನೋಡಿದ್ರೆ ನೀವು ಎಲ್ಲರೂ ಕೂಡ ನಾವು ಹೋಗಬೇಕು ಅಂತ ತಯಾರಿ ಮಾಡಿಸ್ತಾ ಇದ್ದೀರಾ, ನಾಳೆ ಏನಾದರೂ ಹೋಗಲೇಬೇಕು ಅಂತ ಬೆನ್ನ ಮೇಲೆ ಕೂತ್ಕೊಂಡ್ರೆ ಏನು ಮಾಡ್ತೀರಾ ಅಂತ ಹೇಳ್ತಾರೆ. ನೀವು ಬೇಕಾದರೆ ಹೋಗಿ, ನಾನು ಮಾತ್ರ ಬರಲ್ಲ ಅಂತೇಳಿ ಮೀನಾ ಕೋಪ ಮಾಡ್ಕೊಂಡು ನಿಂತಾಗ ಮಾತಾಡದೆ ನಿಂತಿರ್ತಾನೆ ಸೂರ್ಯ. ಮಾತಾಡ್ರಿ, ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದಾಗ, ನೀನು ನಿಲ್ಲಿಸಿದ್ರೆ ತಾನೇ ನಾನು ಮಾತಾಡೋಕ್ಕೆ, ನೀನೇ ವಟ ಅಂತ ಮಾತಾಡ್ತಾ ಇದ್ದರೆ ನಾನು ಹೇಗೆ ಮಾತಾಡಲಿ ಅಂತ ಸೂರ್ಯ ಹೇಳಿದಾಗ ಮೀನಾ ಸುಮ್ಮನೆ, ಈಗ ನನಗೆ ಅವೆಲ್ಲ ಗೊತ್ತಿಲ್ಲ, ಏನು ಹೇಳಿ ಅಂತ ಹೇಳ್ತಾಳೆ ಮೀನಾ.
ಮೀನಾ ನಾನು ಸರಿ ಮಾತಾಡಲ್ಲ ನೀವು ಮಾತಾಡಿ ಅಂತ ಹೇಳಿದಾಗ ಜೋಬಲ್ಲಿರೋ ಕನ್ನಡಕನ ತೆಗೆದು ಕಣ್ಣಿಗೆ ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡಿ ಸೂರ್ಯ ಒಂದು ಕಡೆ ನಿಂತ್ಕೊಂಡಿರ್ತಾನೆ. ಮೀನಾ ಹೇಳ್ತಾಳೆ, ಏನ್ರಿ ನೀವು ಮಾತಾಡೋದು ಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ, ಏನು ಹೇಳಿ ಅಂತ ಹೇಳ್ತಾಳೆ ಮೀನಾ. ಸೂರ್ಯ ಕನ್ನಡಕ ತೆಗೆದು ತಗೋ ಮೀನಾ ನೀನು ಇದು ಹಾಕೋ ಅಂತ ಹೇಳಿದಾಗ, ಏನ್ರಿ ಇದು ಹಾಕ್ಕೊಂಡ್ರೆ ಏನು ಅಂತ ಹೇಳಿದಾಗ, ಇದು ಹಾಕ್ಕೊಂಡ್ರೆ ನಂತರ ನೀನು ಯೋಚನೆ ಮಾಡ್ತೀಯ ಅಂತ ಹೇಳಿ ಮೀನಂಗೆ ಸೂರ್ಯ ಹೇಳ್ತಾನೆ. ಸರಿ ಅಂತ ಹೇಳಿ ನೀನು ಹಾಕೋ ಆಮೇಲೆ ಹೇಳ್ತೀನಿ ಅಂತೇಳಿ ಮೀನಂಗೆ ಕನ್ನಡಕ ಹಾಕಿದ್ಮೇಲೆ ಸೂರ್ಯ ಹೇಳ್ತಾನೆ, ಈಗ ಎಲ್ಲರೂ ಮಲೇಷ್ಯಾಗೆ ಹೋಗಬೇಕು ಅಂತ ಹೇಳಿದಾಗ, ಅಲ್ಲ ರೀ ಮಲೇಷ್ಯಾಗೆ ಏನಕ್ಕೆ ಈಗ ಅಂತ ಹೇಳ್ತಾಳೆ ಮೀನಾ. ಅಲ್ಲ ಈಗ ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ ಅದನ್ನು ಫಸ್ಟ್ ಹೇಳಿ, ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ, ಈಗ ಮಲೇಷ್ಯಾಗೆ ಹೋಗ್ತಾ ಇರೋರು ಯಾರು ಅಂತ ಹೇಳಿದಾಗ, ಏನು ಹೇಳ್ತಿದ್ದೀರಾ ನಿಜನಾ, ನೀವು ಮಲೇಷ್ಯಾಗೆ ಹೋಗ್ತಾ ಇಲ್ವಾ ಅಂತ ಹೇಳಿದಾಗ, ಅಲ್ಲಮ್ಮ ಪಾಸ್ಪೋರ್ಟ್ ಮಾಡಿಸೋದು ಮಲೇಷ್ಯಾಗೆ ಹೋಗ್ಬೇಕಂತನಾ, ಇಲ್ಲ ತಾನೇ ಮಲೇಷ್ಯಾಗೆ ಹೋಗಬೇಕು ಅಂತ ಬೇರೆ ದೇಶಕ್ಕೆ ಹೋಗ್ಬೋದು, ನಮ್ಮ ಪಾಸ್ಪೋರ್ಟ್ ಇರಲಿ ಎಲ್ಲರಿಗೂ ಪಾಸ್ಪೋರ್ಟ್ ಇರಲಿ ಮಾಡಿಸೋಣ ಅಂತೆ, ಅದು ಯಾವಾಗಾದರೂ ಮುಂದೆ ಬರುತ್ತೆ, ಆದರೆ ಈಗ ನಾವು ಯಾರೂ ಹೋಗ್ತಾ ಇಲ್ಲ, ಆದರೆ ನಾನೀಗ ಒಂದೇ ಒಂದು ಟೆಸ್ಟ್ ಮಾಡ್ತಾ ಇರೋದು ಮಲೇಷ್ಯಾಗೆ ಹೋಗಬೇಕು ಅಂತೆಲ್ಲ ರೆಡಿ ಮಾಡಿದರೆ ಈ ಪೌಡ್ರಮ್ಮನ ಮುಖದಲ್ಲಿ ಏನು ಆಗುತ್ತೆ ಚೇಂಜಸ್ ಏನಾಗುತ್ತೆ ಅಂತ ನಾನು ಕಂಡಿಡಿಯೋಕ್ಕೋಸ್ಕರ ನಾನು ಮಾಡಿದ್ದು ಅಂತ ಹೇಳಿದಾಗ, ಹೌದಾ ನೀವು ಯಾಕೆ ಮೊದಲು ಹೇಳಿಲ್ಲ ಅಂತ ಹೇಳಿದಾಗ, ನಾನೆಲ್ಲ ಮೊದಲು ಹೇಳೋಕ್ಕೆ ನೀನು ಬಿಡಬೇಕಲ್ಲ, ನೀನು ಫಸ್ಟು ಕನ್ನಡಕ ಹಾಕೋ ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ, ಮೊದಲು ಕನ್ನಡಕ ಹಾಕೋ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಈಗ ನಾವು ಮಲೇಷ್ಯಾಗೆ ಹೋಗಬೇಕು ಅಂತೇಳಿ ಎಲ್ಲರಿಗೂ ತಯಾರಿ ಮಾಡ್ತೀವಿ. ತಯಾರಿ ಮಾಡಿದ ಮೇಲೆ ಇಲ್ಲಿ ಸಕ್ಕರೆ ಅಂತೂ ನಾನು ಒಂದೇ ಕಾಲಲ್ಲಿ ನಿಂತಿದ್ದಾರೆ ಹೋಗೋಣ ಅಂತ. ಈಗ ಸಕ್ಕರೆ ಮನೋಜಂಗೆ ಬಿಟ್ಟು ಸಕ್ಕರೆ ಬರಲ್ಲ, ಮನೋಜ ಪೌಡ್ರಮ್ಮನ್ನು ಬಿಟ್ಟು ಬರಲ್ಲ ಅಂತ ಹೇಳಿದಾಗ, ಹೌದು ರೀ ಅಂತ ಹೇಳ್ತಾರೆ. ಅವರಿಬ್ಬರು ಮಲೇಷ್ಯಾಗೆ ಬನ್ನಿ ಅಂತ ಅಂದರೆ ಅವ್ರು ಏನು ಮಾಡ್ಬೋದು ಅಂತ ಹೇಳಿದಾಗ, ಅದೇ ಇಬ್ಬರು ರೆಡಿ ಆಗ್ತಾರೆ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅದು ಸುಳ್ಳು, ಅವರಿಬ್ಬರು ಬರಲ್ಲ, ಈಗ ಪೌಡ್ರಮ್ಮ ಹೇಗಾದರೂ ಮಾಡಿ ಈ ಬೆಂಗ್ಯನ ತಡಿತಾಳೆ, ತಡೆದಾದ್ಮೇಲೆ ಇಡೀ ಮನೆಯವ್ರನ್ನ ಹೋಗದೆ ಇರೋ ಥರ ಏನಾದರೂ ಪ್ಲ್ಯಾನ್ ಮಾಡ್ತಾಳೆ, ಆ ಥರ ಪ್ಲ್ಯಾನ್ ಮಾಡಿ ಪೌಡ್ರಮ್ಮ ಹೇಗಾದರೂ ಮಾಡಿ ನಿಲ್ಲಿಸಿದ್ರೆ ಅಂತ ಹೇಳಿದಾಗ, ಹಾಗೆ ನಿಲ್ಲಿಸಿದ್ರೆ ಏನು ಅರ್ಥ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅಲ್ಲ ಕಣೆ ದಡ್ಡಿ, ಅಷ್ಟು ಗೊತ್ತಾಗಲ್ವಾ, ಹಾಗಂತ ಅಂದರೆ ಮಲೇಷ್ಯಾ ಅನ್ನೋದೇ ಸುಳ್ಳು, ಅಂದರೆ ಈ ಪೌಡ್ರಮ್ಮ ಏನೋ ಒಂದು ಇದು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ, ಈ ಮಲೇಷ್ಯಾದಿಂದನೇ ಬಂದಿಲ್ಲ ಅಂತ ಅರ್ಥ ಅಂತ ಹೇಳಿದಾಗ, ಹೌದೇನ್ರಿ ಅಂತ ಹೇಳ್ತಾಳೆ. ಹೌದು, ನಾವು ಇಲ್ಲಿನ ಹೇಗಾದರೂ ಮಾಡಿ ಬೋನಲ್ಲಿ ಹಾಕಲೇಬೇಕು, ಇಲ್ಲ ಅಂತಂದರೆ ಅದು ಮನೆಯಲ್ಲೆಲ್ಲ ಮೇಯ್ದುಬಿಡುತ್ತೆ, ಆ ಥರ ಈ ಮಲೇಷ್ಯಾ ಕತೆನ ಹೇಗಾದರೂ ಮಾಡಿ ನಾವು ಇದು ನಿಜನ ಸುಳ್ಳು ಅಂತ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಾನೆ ಸೂರ್ಯ. ಮೀನಾ ಹೇಳ್ತಾಳೆ, ಹೌದು ರೀ ಈಗೂ ಆಗ್ಬೋದಲ್ವ ಅಂತ ಹೇಳಿದಾಗ, ಏನು ಮೀನಾ ಅದು ಅಂತ ಹೇಳಿದಾಗ, ಈಗ ಎಲ್ಲರೂ ಫೋರ್ಸ್ ಮಾಡಿದರು ಅಂತ ಹೇಳ್ಬಿಟ್ಟು ಸರಿ ಮಲೇಷ್ಯಾಗೆ ನಾನು ಬರ್ತೀನಿ ಅಂತ ಹೇಳ್ಬೋದು, ಆಮೇಲೆ ಎಲ್ಲರೂ ಯಾರು ಹೋಗದೇ ಇರೋ ಥರನೂ ತಡಿಬೋದಲ್ವಾ ಅಂತ ಹೇಳಿದಾಗ, ಹೌದು ಮೀನಾ ನಿನಗೂ ಕೂಡ ತಲೆ ಇದೆ, ಈ ಕೂಲಿಂಗ್ ಗ್ಲಾಸ್ ತಂದಿರೋದಕ್ಕೂ ಸಾರ್ಥಕ ಆಯಿತು ಬಿಡು ಅಂತ ಹೇಳಿ ಸೂರ್ಯ ಹೇಳಿದಾಗ, ಮೀನಾ ಕೋಪ ಮಾಡಿಕೊಂಡು ಈ ಕಡೆ ಬಂದು, ಅಲ್ಲ ರೀ ಈಗ ಆ ಮಲೇಷ್ಯಾ ಕತೆನೂ ಈ ಥರನೂ ಮಾಡ್ಬೋದು, ಎಲ್ಲರಿಗೂ ಹೇಗಾದರೂ ಮಾಡಿ ತಡಿಬೋದಲ್ವಾ, ಹಾಗೆ ಮಾಡ್ಬೋದಲ್ವಾ ಅಂತ ಹೇಳ್ತಾಳೆ ಮೀನಾ ಹೇಳ್ತಾಳೆ, ಹೇಗಾದರೂ ಮಾಡಿ ರೋಹಿಣಿಯ ವಿಷಯನ ಕಂಡುಹಿಡಿಬೇಕು ಅಂತ ಹೇಳಿ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೂರ್ಯ ಅಪ್ಪ ಅಪ್ಪ ಅಂತ ಕೂಗಿದಾಗ, ಏನಪ್ಪ ಸೂರ್ಯ ತಿಂಡಿ ತಿಂದೇನೋ ಅಂತ ಹೇಳಿದಾಗ, ಹ್ಞೂನಪ್ಪ ತಿಂದೆ, ನಾನು ಸ್ವಲ್ಪ ಪಾಸ್ಪೋರ್ಟ್ ಆಫೀಸಿಗೆ ಹೋಗ್ಬಿಟ್ಟು ಈ ಅಪ್ಲಿಕೇಶನ್ನ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ಅಲ್ಲಪ್ಪ ಸೂರ್ಯ ಈಗ ನೀನು ಕೊಡಲೇಬೇಕಾ ಅಂತ ಹೇಳಿದಾಗ, ನೋಡಪ್ಪ ಮುಂದೆ ಇಟ್ಟಿದ್ದ ಹೆಜ್ಜೆನ ಹಿಂದೆ ಇಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಲ್ಲಪ್ಪ ನಾವು ನೋಡಿದ್ರೆ ಹಿರಿ ಜೀವಿಗಳು, ನಮಗೊಂದು ತೊಟ್ಲು ಇದ್ದರೂ ಸಾಕು, ಸಮುದ್ರನೇ ಬೇಕು ಅಂತೇನಿಲ್ಲ, ಆ ತೊಟ್ಲಲ್ಲೇ ನಿದ್ದೆ ಮಾಡಿಬಿಡ್ತೀವಿ, ಅಂಥದ್ರಲ್ಲಿ ನಾವಿಗೇನಪ್ಪ ಇದು ಎಲ್ಲ ಅಂತ ಹೇಳಿದಾಗ, ನೋಡಪ್ಪ ಕನಸು ಇರಬೇಕು, ನಾವು ಕನಸನ್ನ ಕಟ್ಕೋಬೇಕು ಅಂತ ಹೇಳಿದಾಗ, ಆವಾಗ ರಂಗನಾಥ್ ಅವ್ರು ಹೇಳ್ತಾರೆ, ನೋಡಪ್ಪ ನಿಂದು ತುಂಬ ಕಷ್ಟ ಇದೆ, ನೀನೇ ಎಲ್ಲ ಈಗ ಟಿಕೆಟ್ನ ಬುಕ್ ಮಾಡ್ತಾ ಇದೆಯಾ, ಆದರೆ ನಿನಗೂ ಡ್ಯೂಸ್ ಇದೆ, ಅದು EMI ಇದೆ, ಎಲ್ಲ ಕಟ್ಟೋದಿದೆ, ಯಾಕಪ್ಪ ನಿನಗಿವೆಲ್ಲ ಕಷ್ಟ ಅಂತ ಹೇಳಿದಾಗ, ಸೂರ್ಯ ಹೇಳ್ತಾನೆ, ನೋಡಪ್ಪ ನನಗೇನು ಕಷ್ಟ ಇಲ್ಲ, ಕನಸು ಇರಬೇಕು ಒಬ್ಬ ಮನುಷ್ಯನಿಗೆ ನಿಜ, ಆದರೆ ಆ ಕನಸನ್ನು ನಾವು ಕಟ್ಕೋಬೇಕು, ಅದನ್ನು ನಮ್ಮ ರವಿಚಂದ್ರನ್ ಅವರು ಹೇಳಿದ್ದಾರೆ, ನಿಮ್ಮ ಕನಸುಗಾರ ಯಾವಾಗಲೂ ಕನಸನ್ನು ಕಟ್ಕೊಂಡೇ ಇರಬೇಕು ಅಂತ, ಅಂಥದ್ರಲ್ಲಿ ನೀವು ಬರಲ್ಲ ಅಂತಂದರೆ ಹೇಗಪ್ಪ, ಅದು ಬೇರೆ ಈಗ ಫ್ಲೈಟ್ ಟಿಕೆಟ್ ಎಲ್ಲ ಕಮ್ಮಿ ಮಾಡಿದ್ದಾರೆ, ನಿನ್ಗೆ ಯಾಕೆ ಟೆನ್ಷನ್ನು, ನಾನು ತಾನೇ ಕರ್ಕೊಂಡು ಹೋಗ್ತಿದ್ದೀನಿ, ನೀನು ಯಾಕಪ್ಪ ಟೆನ್ಷನ್ ಮಾಡ್ತಾಯಿದ್ದೀಯ, ಅದು ಬೇರೆ ಫ್ಲೈಟ್ ಟಿಕೆಟ್ ಕಮ್ಮಿ ಅಲ್ಲದಲ್ಲದೆ ಈಗ ಪೌಡ್ರ್ ಮನೆಯವರೇ ಇದ್ದಾರಲ್ಲ, ಅವರೇ ಅಲ್ವಾ ಎಲ್ಲ ನೋಡ್ಕೊಳ್ಳೋದು ಅಲ್ಲಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ನೋಡ್ತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಅಷ್ಟೇ ಅಲ್ಲಪ್ಪ ಇವನು ಮನೋಜನ ಮದುವೆ ಆಗಿ 1 ವರ್ಷ ಆಯಿತು, ಆದರೆ ಗೋವಾ ಅಂದ್ಕೊಂಡಿದ್ದಾನೆ, ಮಲೇಷ್ಯಾಗೆ ಹೋಗ್ಬೇಕಂತ ಐಡಿಯಾನೇ ಇಲ್ಲ ಆ ಪೆಂಗಿಂಗೆ, ಅದಕ್ಕೆ ನಾನೇ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ.
ಶಾಂತಿ ರಂಗನಾಥ್ಗೆ ಇಬ್ರಿಗೂ ಕೂರಿಸ್ಬಿಟ್ಟು ಮನೋಜ ಹೇಳ್ತಾನೆ, ಅಲ್ಲಮ್ಮ ಈಗ ಅವ್ರು ಜೈಲಲ್ಲಿದ್ದಾರೆ, ಅವಾಗ ಈಗ ಹೋಗಿ ನೋಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ ಹೇಳಿ, ಈಗ ಹೋಗೋದು ಬೇಡ ಅಂತ ಹೇಳಿದಾಗ ರೋಹಿಣಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಮೀನಾ ಹೇಳ್ತಾಳೆ, ಅಲ್ಲ ಅತ್ತೆ, ಈಗ ಅವರು ಜೈಲಲ್ಲಿದ್ದಾರೆ, ಕಷ್ಟ ಸುಖಕ್ಕಾಗದೇ ಇರೋದು ಸಂಬಂಧನ ಇವರಿಗೆ ನಾನು ಅಳಿಯ ಮಗಳಿಗೆ ಯಾಕೆ ನಾನು ಆಸ್ತಿ ಕೊಡಬೇಕು, ನಾನು ಆಸ್ತಿ ಕೊಡಲ್ಲ, ಕಷ್ಟಕ್ಕೆ ಬರದೇ ಇರೋರಿಗೆ ನಾನು ಆಸ್ತಿ ಕೊಡಬೇಕಾ, ನಾನು ಕೊಡಲ್ಲ ಅಂತ ಹೇಳಿ ಅವ್ರೇನಾದರೂ ತಿರುಗಿಬಿದ್ರೆ ಏನು ಮಾಡ್ತೀರಾ ಅಂತ ಹೇಳಿ ಮೀನಾ ಹೇಳಿಬಿಡ್ತಾಳೆ. ಆಗ ಶಾಂತಿ ಹೌದಲ್ವಾ ಅಂತ ಹೇಳಿ ಶಾಕ್ ಆಗಿ, ರೀ ಅವೆಲ್ಲ ನನಗೆ ಗೊತ್ತಿಲ್ಲ, ನಾವು ಹೋಗ್ಬಿಟ್ಟು ಅಂದರೆ ಬೀಗರನ್ನ ನೋಡ್ಕೊಂಬರೋಣ ಅಂತ ಹೇಳಿದಾಗ, ಸರಿ ನೀನು ಹೇಳೋದು ಸರಿನೇ ಅಂತ ಹೇಳಿ ಎಲ್ಲರೂ ಮಾತಾಡಿದಾದ್ಮೇಲೆ ರೋಹಿಣಿ ಕೇಳಿಸ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು, ದೇವ್ರೆ ಎಲ್ಲ ರೆಡಿ ಆಗಿಬಿಟ್ರಲ್ಲಪ್ಪ ಅಂತ ಹೇಳಿದಾಗ, ಮನೋಜ ಬಾರಪ್ಪ ಇಲ್ಲಿ ಕೂತ್ಕೋ, ನೋಡು ನಿನಗೆ ನಿನ್ನ ಕರ್ತವ್ಯ, ಮಾವಂಗೆ ನೋಡ್ಕೊಳ್ಳೋ ನಿನ್ನ ಕರ್ತವ್ಯ, ನಾವಂತೂ ಮಲೇಷ್ಯಾಗೆ ಹೋಗಲೇಬೇಕು, ಹೋಗೋಣ ಅಂತ ಇದೇ ನನ್ನ ಫೈನಲ್ ಡಿಸಿಷನ್ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗ್ತಾಳೆ. ಮತ್ತು ಸೂರ್ಯ ಮೀನಾ ಅಂತೂ ಫುಲ್ ಖುಷಿ ಆಗುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನಾನು ತಿಳಿಸ್ತೀನಿ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.